Hi dear students, today I want to discuss with you History Chapter 1 Sources. In this chapter you learn sources required to the study of history, types of sources of history, importance of the archaeological sources, importance of inscription, importance of oral sources in history. ಓಕೆ, ಇವತ್ತು ನಾವು ಇತಿಹಾಸದ ಮೊದಲ ಅಧ್ಯಾಯ ಆಧಾರಗಳು ಅನ್ನೋ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ರಮುಖ ವಿಷಯಗಳು ಇತಿಹಾಸದಲ್ಲಿ ಆಧಾರಗಳ ಅವಶ್ಯಕತೆ, ಇತಿಹಾಸದಲ್ಲಿ ಆಧಾರದ ವಿಧಗಳು, ಪ್ರಾಕ್ತನ ಆಧಾರಗಳ ಮಹತ್ವ, ಶಾಸನಗಳ ಮಹತ್ವ ಮತ್ತು ಮೌಖಿಕ ಆಧಾರಗಳ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಲೆಟ್ ಅಸ್ ಸೇ ಇಂಟ್ರೊಡಕ್ಷನ್. ಫಸ್ಟ್ question or first concept, what is history? History is a systematic study of past. History is written on the basis of sources. ಇತಿಹಾಸ ಅಂತಂದರೆ ಗತಕಾಲದ ಘಟನೆಗಳ ಕ್ರಮಬದ್ಧವಾದ ಅಧ್ಯಯನ. ಇತಿಹಾಸವನ್ನು ಆಧಾರಗಳ ಆಧಾರದ ಮೇಲೆ ಬರೆಯಲಾಗುತ್ತದೆ. ಹೆನ್ಸ್ there is no source, no history is the stance of history. ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯತೆ ಇಲ್ಲ. ಓಕೆ, historian is like an advocate. The advocates present their arguments on the basis of followed evidences and sources related to their case. Similarly, historians collect the sources, subject them to critical examination, analysis, and then write the history. ಇತಿಹಾಸಕಾರ ಒಬ್ಬ ಅಡ್ವೊಕೇಟನಾಗಿ ಕೆಲಸವನ್ನು ಮಾಡ್ತಾನೆ. ಹೆಂಗೆ ಅಡ್ವೊಕೇಟ್ ಅಥವಾ ವಕೀಲರು ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ತಾವು ವಕಾಲತ್ತು ವಹಿಸಲು ಒಪ್ಪಿಕೊಂಡಿರ್ತಕ್ಕಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿ ಅವುಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ಹೇಗೆ ನ್ಯಾಯ ತೀರ್ಮಾನಗಳನ್ನು ತಮ್ಮ ಕಕ್ಷಿದಾರರಿಗೆ ಒಪ್ಪಿಸಲು ಪ್ರಯತ್ನವನ್ನು ಮಾಡುತ್ತಾರೋ ಅದೇ ರೀತಿ ಇತಿಹಾಸಕಾರ ಒಬ್ಬ ಅಡ್ವೊಕೇಟನಾಗಿ ಕೆಲಸವನ್ನು ಮಾಡ್ತಾನೆ. ಹಿಸ್ಟಾರಿಯನ್ ಈಸ್ ಲೈಕ್ ಆನ್ ಅಡ್ವೊಕೇಟ್. ಹ್ಯೂಮನ್ ಬೀಯಿಂಗ್ಸ್ ಹ್ಯಾಡ್ ಕ್ರಿಯೇಟೆಡ್ ಮೆನಿ ಫೆಸಿಲಿಟೀಸ್ ಟು ಲೀಡ್ ದೇರ್ ಲೈಫ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್. Hence, the agricultural tools left by the earlier people, pots, coins, inscriptions, arms, temples, and other religious buildings are considered as sources to write history. Okay, similarly, the written documents and literary works are the main source of history. The material needed for the writing of history are the primary sources. These sources can be divided into two. ಓಕೆ, ಆಧಾರಗಳ ಒಂದು ಅರ್ಥವನ್ನು ನೋಡೋದಾದರೆ ಆಧಾರಗಳಿಲ್ಲದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ, ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇತಿಹಾಸವನ್ನು ಬರೀಲಿಕ್ಕೆ ಯಾವ ಮೂಲಭೂತ ಆಧಾರಗಳು, ಮೂಲಭೂತ ಮಾಹಿತಿ ಅಂತಕ್ಕಂಥದ್ದು ಬೇಕಾಗ್ತದೆ ಅದನ್ನು ನಾವು ಪ್ರಾಥಮಿಕವಾಗಿರ್ತಕ್ಕಂಥ ಆಧಾರಗಳು ಅಂತಂದು ಕರಿತೀವಿ. ಇತಿಹಾಸದಲ್ಲಿ ಆಧಾರಗಳನ್ನು ಎರಡು ವಿಧಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಓಕೆ, ಸೋರ್ಸಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟು. ಓಕೆ, ಟೈಪ್ಸ್ ಆಫ್ ಸೋರ್ಸಸ್. First one, literary sources, and second one, archaeological sources. ಓಕೆ, ಇತಿಹಾಸದ ಆಧಾರಗಳಲ್ಲಿ ಎರಡು ವಿಧ. ಒಂದನೇದು ಲಿಟ್ರರಿ ಸೋರ್ಸಸ್ ಆ್ಯಂಡ್ ಸೆಕೆಂಡ್ ಒನ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಒಂದನೇದು ಸಾಹಿತ್ಯಿಕ ಆಧಾರ, ಎರಡನೇದು ಪ್ರಾಕ್ತನ ಆಧಾರ, ಆರ್ಕಿಯಾಲಜಿಕಲ್ ಸೋರ್ಸಸ್. ಓಕೆ, ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಸೋರ್ಸ್, that is the written literature. The first type of the source, that is the written literature. Okay, written literature is the main source of literary sources. Literature can bring the contemporary social life of the times of the writer alive to us. A literary work portrays the then existing aspects of life either directly or indirectly. ಓಕೆ, ಲಿಖಿತ ಸಾಹಿತ್ಯ ಅಂತಂದು ಕರಿತೀವಿ. ಲಿಖಿತ ಸಾಹಿತ್ಯ ಅಂತಕ್ಕಂಥದ್ದು
ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಂದಿನ ಕಾಲದ ಜೀವನದ ಸ್ಥಿತಿಗತಿಗಳನ್ನು ನಮಗೆ ಒದಗಿಸಿಕೊಡ್ತದೆ. ಓಕೆ, ಹಿಯರ್ ಇನ್ ರಿಟನ್ ಲಿಟ್ರೇಚರ್ there are two types. Those are, first one is the native literature and second one is the foreign literature. ಲಿಖಿತ ಸಾಹಿತ್ಯದಲ್ಲಿ ಎರಡು ವಿಧಗಳು. ಒಂದನೇದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿ ಸಾಹಿತ್ಯ. ನೇಟಿವ್ ಲಿಟ್ರೇಚರ್ ಅಂಡ್ ಫಾರಿನ್ ಲಿಟ್ರೇಚರ್, ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ರಿಟನ್ ಲಿಟ್ರೇಚರ್. ಓಕೆ, ವಾಟ್ ಈಸ್ ನೇಟಿವ್ ಲಿಟ್ರೇಚರ್? The literature created by Indians in native languages is called as the native literature. ದೇಶೀಯ ಸಾಹಿತ್ಯ ಅಂದ್ರೇನು ಅಂತಂದರೆ, ದೇಶೀಯ ಭಾಷೆಗಳಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ರಚನೆಯಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ, ನೇಟಿವ್ ಲಿಟ್ರೇಚರ್ ಅಂತಂದು ಕರಿತೀವಿ. ದ ಲಿಟ್ರೇಚರ್ ಕ್ರಿಯೇಟೆಡ್ ಬೈ ಇಂಡಿಯನ್ಸ್ ಇನ್ ನೇಟಿವ್ ಲ್ಯಾಂಗ್ವೇಜಸ್ ಈಸ್ ಕಾಲ್ಡ್ ಆಸ್ ದ ನೇಟಿವ್ ಲಿಟ್ರೇಚರ್. ಲಿಟ್ರರಿ ವರ್ಕ್ಸ್ ಇನ್ ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ and in many others native languages are the sources. Okay, we see the meaning of the native literature. ದೇಶೀಯ ಸಾಹಿತ್ಯದ ಅರ್ಥವನ್ನು ತಿಳ್ಕೊಂಡ್ವಿ. ದೇಶೀಯರು ಅಂತಂದರೆ ಭಾರತೀಯರಿಂದ ಭಾರತೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗಿದ್ರೆ ಅದನ್ನು ನಾವು ದೇಶೀಯ ಸಾಹಿತ್ಯ ಅಂತಂದು ಕರಿತೀವಿ. ಭಾರತೀಯ ಭಾಷೆಗಳು ಯಾವ ಹಂಗಾರೆ ಅಂತಂದರೆ ಸಂಸ್ಕೃತ ಆಗಿರ್ಬೋದು, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಇನ್ನಿತರ ದೇಶೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಗಿದ್ದರೆ ಅದನ್ನು ನಾವು ನೇಟಿವ್ ಲಿಟ್ರೇಚರ್ ಅಂತಂದು ಕರಿತೀವಿ. ಓಕೆ, ಲೆಟ್ ಅಸ್ ಸೇ ಎಕ್ಸಾಂಪಲ್ಸ್ ಫಾರ್ ನೇಟಿವ್ ಲಿಟ್ರೇಚರ್. ಓಕೆ, ಹಾಗಾದರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಕೊಡೋದಾದರೆ ಫಸ್ಟ್ ಒನ್ ಈಸ್ ದ ಕೌಟಿಲ್ಯಾಸ್ ಅರ್ಥಶಾಸ್ತ್ರ. ಇಟ್ ಮೀನ್ಸ್ ಅರ್ಥಶಾಸ್ತ್ರ ವಾಸ್ ರಿಟನ್ ಬೈ ಕೌಟಿಲ್ಯ. ಓಕೆ, ಸೆಕೆಂಡ್ ಒನ್ ಕಿಂಗ್ ಹಾಲಾಸ್ ಗಾತ ಸಪ್ತಸತಿ. ಥರ್ಡ್ ಒನ್ ವಿಶಾಖದತ್ತಾಸ್ ಮುದ್ರಾ ರಾಕ್ಷಸ. ಫೋರ್ತ್ ಒನ್ ಕಲ್ಹಣಾಸ್ ರಾಜತರಂಗಿಣಿ. ಫಿಫ್ತ್ ಒನ್ ಬಾಣಭಟ್ಟಾಸ್ ಹರ್ಷಚರಿತ. ನೆಕ್ಸ್ಟ್ ಒನ್ ಚಾಂದ್ ಬರ್ದಾಯಿಸ್ ಪೃಥ್ವಿರಾಜ ರಾಸೋ. Next one Pampas Vikramarjuna Vijaya and Sangama literature. Okay, these are the some of the examples for native literature. ದೇಶೀಯ ಸಾಹಿತ್ಯಕ್ಕೆ ಇವು ಕೆಲವು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು. ಓಕೆ, ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ದ ರಿಟನ್ ಲಿಟ್ರೇಚರ್, ದಟ್ ಈಸ್ ದ ಫಾರಿನ್ ಲಿಟ್ರೇಚರ್. ಓಕೆ, ದೆನ್ ವಾಟ್ ಈಸ್ ಫಾರಿನ್ ಲಿಟ್ರೇಚರ್? ವಿದೇಶಿ ಸಾಹಿತ್ಯ ಎರಡನೇದು. ಓಕೆ, ಅಂದ್ರೇನು? ಮೆನಿ ಫಾರಿನರ್ಸ್ ಹೂ ವಿಸಿಟೆಡ್ ಇಂಡಿಯಾ ಹ್ಯಾಸ್ ಟ್ರಾವೆಲರ್ಸ್, ಅಂಬಾಸಿಡರ್ಸ್, ಬಿಸಿನೆಸ್ಮೆನ್, ಅಫಿಷಿಯಲ್ಸ್ and missionaries have recorded their observations and experiences in their works. These works are considered as foreign literature. ವಿದೇಶಿ ಸಾಹಿತ್ಯ ಅಂದ್ರೇನು ಅಂತಂದರೆ, ಪ್ರಾಚೀನ ಕಾಲದಿಂದಲೂ ಸಹಿತ ಭಾರತಕ್ಕೆ ಹಲವಾರು ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಗಾರರು, ಅಧಿಕಾರಿಗಳು, ಹಲವಾರು ಕ್ರೈಸ್ತ ಮಿಷನರಿ ವ್ಯಕ್ತಿಗಳು ಅಂತಕ್ಕಂಥವ್ರು ಭಾರತಕ್ಕೆ ಬಂದು ಇಲ್ಲಿ ನೋಡಿ ಇಲ್ಲಿ ತಾವು ಕಂಡುಕೊಂಡಿರ್ತಕ್ಕಂಥ ಏನು ಅನುಭವಗಳನ್ನು ಪುಸ್ತಕದ ರೂಪದಲ್ಲಿ ಬರೆದಿಟ್ರು. ಅವರು ಬರೆದಿಟ್ಟಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ನಾವೇನಂತ ಕರಿತೀವಿ ಅಂತಂದರೆ ಫಾರಿನ್ ಲಿಟ್ರೇಚರ್, ವಿದೇಶಿ ಸಾಹಿತ್ಯ ಅಂತಂದು ಕರಿತೀವಿ. ಫಾರ್ ಎಕ್ಸಾಂಪಲ್, ವಿಚ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಫಾರಿನ್ ಲಿಟ್ರೇಚರ್ ಮೀನ್ಸ್, ಫಸ್ಟ್ ಒನ್ ಈಸ್ ಮೆಗಸ್ತನಿಸ್ ಇಂಡಿಕಾ. ಸೆಕೆಂಡ್ ಒನ್ ಪಾಹಿಯಾನ್ಸ್ ಗೋಕೋಕಿ. ಥರ್ಡ್ ಒನ್ ಹುಯೆನ್ಸಾಂಗ್ಸ್ ಶಿಯುಕಿ. Next one Ptolemy's geography, Feristas Tariq-i-Ferista, Babur's Tujki-Babri. Okay, these are the some of the examples for foreign literature. Megasthenes ಆಗಿರಬಹುದು, ಫಾಹಿಯಾನ್, ಹುಯೆನ್ಸಾಂಗ್, ಟಾಲೆಮಿ, ಫೆರಿಸ್ತಾ, ಬಾಬರ್ ಇವರೆಲ್ಲ ವಿದೇಶಿಗರು ಭಾರತಕ್ಕೆ ಬಂದು ಇಲ್ಲಿ ಇದ್ದುಕೊಂಡು ಇಲ್ಲಿಯ ಸ್ಥಿತಿಗತಿಗಳನ್ನು ನೋಡಿ ಇಲ್ಲಿಯ ಒಂದು
ಸಾಮ್ರಾಜ್ಯಗಳನ್ನು ಅಧ್ಯಯನ ಮಾಡಿ ಸಾಮ್ರಾಜ್ಯದ ವೈಭವವನ್ನು, ಆರ್ಥಿಕ ಪರಿಸ್ಥಿತಿಗಳನ್ನು ಅವರು ಪುಸ್ತಕದ ರೂಪದಲ್ಲಿ ಬರೆದಿಟ್ಟರು. ಅಂತಹ ಒಂದು ಸಾಹಿತ್ಯನೇ ವಿದೇಶಿ ಸಾಹಿತ್ಯ. ಓಕೆ, ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಫಾರ್ ಫಾರಿನ್ ಲಿಟ್ರೇಚರ್. Okay. In these works also one can get the description of then contemporary social, political, economic, cultural and administrative aspects. Exaggeration, hyperbole and loyalty to one's master are apparent in native literature. Similarly, in foreign literature, due to lack of local languages or local knowledge, many misgravings are recorded. ಇಲ್ಲಿ ಸ್ಥಳೀಯ ಅಥವಾ ದೇಶೀಯ ಸಾಹಿತ್ಯದಲ್ಲಿ ಏನು ಅಂತಂದರೆ, ರಾಜ ಮಹಾರಾಜರಿಗೆ ಕವಿಗಳು ಅಂತಕ್ಕಂಥವ್ರು ನಿಷ್ಠಾವಂತರಾಗಿದ್ದರು ಅಂತಂದರೆ, ಅವರ ಒಂದು ಪ್ರೀತಿ ಪಾತ್ರಕ್ಕೆ ಭಾಜನರಾಗಿದ್ದರು ಅಂತಂದರೆ ಅವರನ್ನು ಹೊಗಳಿ ಬರೆದಿರ್ತಕ್ಕಂಥದ್ದನ್ನು ನಾವು ದೇಶೀಯ ಸಾಹಿತ್ಯದಲ್ಲಿ ಕಾಣ್ತಿದ್ದೀವಿ. ಇನ್ನು ವಿದೇಶಿ ಸಾಹಿತ್ಯದ ಒಂದು ನ್ಯೂನ್ಯತೆ ಏನಪ್ಪ ಅಂತಂದರೆ, ದೇಶೀಯ ಭಾಷೆಗಳ ಜ್ಞಾನ ಅಂತಕ್ಕಂಥದ್ದು ವಿದೇಶಿಯರಿಗೆ ಇಲ್ಲದೇ ಇದ್ದುದರಿಂದ ಹಲವಾರು ತಪ್ಪು ಮಾಹಿತಿ ಅಂತಕ್ಕಂಥದ್ದು ಅವರಿಂದ ಈ ವಿದೇಶಿ ಸಾಹಿತ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರಬಹುದು ಅಂತಕ್ಕಂಥದ್ದು. These are the drawbacks of written literary sources. Historians have the challenge of writing history, keeping in mind all these limitations. Okay, these are the drawbacks. ಇವೇನು ಅಂತಂದರೆ ನಮ್ಮ ಇತಿಹಾಸದಲ್ಲಿ ಕೆಲವು ಕುಂದುಕೊರತೆಗಳು, ನ್ಯೂನತೆಗಳು. ಆದರೆ ಇತಿಹಾಸಕಾರರು ಇತಿಹಾಸವನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಎಲ್ಲ ನ್ಯೂನತೆಗಳನ್ನು ಗಮನದಲ್ಲಿಟ್ಟುಕೊಂಡು ಇತಿಹಾಸವನ್ನು ರಚನೆ ಮಾಡ್ತಾರೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಓರಲ್ ಲಿಟ್ರೇಚರ್. Oral literature means the folk story, folk songs, folk legends, ballads and others that pass on from one person to another by word of mouth. ಮೌಖಿಕ ಸಾಹಿತ್ಯ ಅಂತಂದರೆ ಜನಪದ ಕಥೆಗಳನ್ನು, ಜನಪದ ಗೀತೆಗಳನ್ನು, ಜನಪದ ಹಾಡುಗಳನ್ನು ಅಥವಾ ಲಾವಣಿಗಳನ್ನು ನಾವು ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಪ್ರಾಚೀನ ಕಾಲದಲ್ಲಿ ಅಥವಾ ಜನಪದ ಶೈಲಿ ಒಳಗೆ ಹಾಡೋದನ್ನು, ಹೇಳೋದನ್ನು, ಕೇಳೋದನ್ನು ನಾವು ನೋಡಿರ್ತೀವಿ. ಅಂಥ ಒಂದು ಸಾಹಿತ್ಯವನ್ನು ನಾವು ಓರಲ್ ಲಿಟ್ರೇಚರ್ ಅಂತಂದು ಕರಿತೀವಿ. ಓಕೆ, ದಿಸ್ ಈಸ್ ದ ಮೀನಿಂಗ್ ಆಫ್ ಓರಲ್ ಲಿಟ್ರೇಚರ್. ಟುಡೇ ಐ ವಿಲ್ ಸ್ಟಾಪ್ ದ ವಿಡಿಯೋ ಕ್ಲಾಸ್. Tomorrow I will continue the next concept. Okay, thank you.